ನಮಸ್ಕಾರ. ನಾವು ಲಾಸ್ಟ್ ವಿಡಿಯೋನಲ್ಲಿ ಗೋಲ್ಯಾಂಗ್ನ ನನ್ನ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಆಮೇಲೆ VS ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಆಮೇಲೆ ಗೋಲ್ಯಾಂಗ್ ರನ್ ಮಾಡೋಕ್ಕೆ ಬೇಕಾಗಿರೋ ಎಕ್ಸ್ಟೆನ್ಷನ್ಸ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಈ ವಿಡಿಯೋನಲ್ಲಿ ನಾವು ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ರನ್ ಮಾಡೋಣ. ಸೊ ನಾನು ನಂದು VS ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಟರ್ಮಿನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಟರ್ಮಿನಲ್ ಓಪನ್ ಮಾಡ್ಕೊಳ್ಳೋಕ್ಕೆ ನೀವೇನಾದರೂ ಮ್ಯಾಕ್ ಯೂಸ್ ಮಾಡ್ತಿದ್ರೆ ಕಮಾಂಡ್ J ಶಾರ್ಟ್ಕಟ್ಟು, ನೀವೇನಾದರೂ ವಿಂಡೋಸ್ ಯೂಸ್ ಮಾಡ್ತಿದ್ರೆ Ctrl J ಇಂದ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ನಾನು ಈ ಟರ್ಮಿನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ನಾನು ಏನೇನು ಹೇಳ್ಕೊಡ್ತೀನಿ ಈ ಸೀರೀಸಲ್ಲಿ ಅದೆಲ್ಲ ಈ ಫೋಲ್ಡರ್ ಒಳಗಡೆ ಸಪ್ರೇಟ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ರೂಟ್ ಪಾತಲ್ಲಿದ್ದೀನಿ. ಇಲ್ಲಿಂದ ನಾನು ನನ್ನ ವರ್ಕ್ ಸ್ಪೇಸಿಗೆ ಹೋಗಿ ಇಲ್ಲಿ ಒಂದು ಗೋ ಕೋರ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಆಮೇಲೆ ಆ ಫೋಲ್ಡರ್ ಒಳಗಡೆ ಹೋಗ್ತೀನಿ. ಈ ಫೋಲ್ಡರ್ ಒಳಗಡೆ ಹೋಗಿ ನಾನು ಇಲ್ಲಿಂದ VS ಕೋಡ್ ಓಪನ್ ಮಾಡ್ತೀನಿ. ಈ ಫೋಲ್ಡರಿಂದ VS ಕೋಡ್ ಓಪನ್ ಮಾಡ್ತೀನಿ. ಇದನ್ನ ಓಪನ್ ಮಾಡೋಕ್ಕೆ ಶಾರ್ಟ್ಕಟ್ಟು ಕೋಡ್ ಡಾಟ್ ಅಂತ. ನೀವೇನಾದರೂ ಇದನ್ನ ಕಾನ್ಫಿಗರ್ ಮಾಡ್ಕೊಂಡಿಲ್ಲ ಅಂತಂದರೆ ಮ್ಯಾಕಲ್ಲಿದ್ದರೆ ಕಮಾಂಡ್ Shift P ಹೊತ್ತಿದ್ರೆ ಈ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಕೋಡ್ ಕಮಾಂಡ್ ಇನ್ ಪಾತ್ ಅಂತ. ಸೊ ಇದನ್ನು ಹೊತ್ತಿದ್ರೆ ಈ ಶಾರ್ಟ್ಕಟ್ ಆ್ಯಡ್ ಆಗುತ್ತೆ, ಕಾನ್ಫಿಗರ್ ಆಗುತ್ತೆ. ಸೊ ನೀವು ಯಾವುದೇ ಫೋಲ್ಡರ್ಗೆ ಹೋಗ್ಬಿಟ್ಟು ಕೋಡ್ ಡಾಟ್ ಅಂತ ಒತ್ತಿದ್ರೆ ಅದು ಆ ಫೋಲ್ಡರ್ನ ಓಪನ್ ಮಾಡುತ್ತೆ. ಇವಾಗ ನಾನು VS ಕೋಡಲ್ಲಿ ನಂದು ಗೋ ಕೋರ್ಸ್ ಫೋಲ್ಡರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಗೋ ಕೋರ್ಸ್ ಒಳಗಡೆ ಹೆಲೋ ವರ್ಲ್ಡ್ ಅಂತ. ಈ ಹೆಲೋ ವರ್ಲ್ಡ್ ಒಳಗಡೆ ಒಂದು ಮಾಡ್ಯೂಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಏನೇನು ಹೇಳ್ಕೊಡ್ತೀನಿ ಈ ಸೀರೀಸಲ್ಲಿ ಸಪ್ರೇಟ್ ವೀಡಿಯೋಸ್ಗೆ ಸಪ್ರೇಟ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಹೆಲೋ ವರ್ಲ್ಡ್ ರನ್ ಮಾಡೋದ್ರಿಂದ ಫಸ್ಟ್ ಪ್ರೋಗ್ರಾಮ್ ರನ್ ಮಾಡೋದ್ರಿಂದ ಇದು ಹೆಲೋ ವರ್ಲ್ಡ್ ಫೋಲ್ಡರ್ ಒಳಗಡೆ ಬರಿತಾ ಹೋಗ್ತೀನಿ. ಈ ಹೆಲೋ ವರ್ಲ್ಡ್ ಫೋಲ್ಡರ್ ಒಳಗಡೆ ನಾವು ಒಂದು ಮಾಡ್ಯೂಲ್ ಕ್ರಿಯೇಟ್ ಮಾಡ್ಕೋಬೇಕು. ಮಾಡ್ಯೂಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಮಾಡ್ಯೂಲ್ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ಗೋಲ್ಯಾಂಗಲ್ಲಿ ಒಂದು ಮಾಡ್ಯೂಲ್ ಒಳಗಡೆ ನಾವು ಒಂದು ಸೆಟ್ ಆಫ್ ಫಂಕ್ಷನ್ಸ್ನ ಬರಿತೀವಿ. ಮಾಡ್ಯೂಲು ಈ ಫಂಕ್ಷನ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ. ಇವಾಗ ಏನಾದ್ರು ಟ್ರಾನ್ಸಾಕ್ಷನ್ಸ್ ಅಥವಾ ಫಿನಾನ್ಷಿಯಲ್ಸ್ನ ನೋಡ್ಕೋಬೇಕು ಒಂದು ಮಾಡ್ಯೂಲ್ ಅಂತ ಅಂದರೆ ಆ ಮಾಡ್ಯೂಲ್ ಒಳಗಡೆ ಆ ಟ್ರಾನ್ಸಾಕ್ಷನ್ಸ್ ಅಥವಾ ಫಿನಾನ್ಷಿಯಲ್ಸ್ದು ಫಂಕ್ಷನ್ಸ್ ಇರುತ್ತೆ. ಆ ಫಂಕ್ಷನ್ಸ್ಗೆ ಬೇಕಾಗಿರೋ ಡಿಪೆಂಡೆನ್ಸೀಸ್ ಎಲ್ಲ ಆ ಮಾಡ್ಯೂಲ್ ಮ್ಯಾನೇಜ್ ಮಾಡುತ್ತೆ ಇಲ್ಲ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಅದ್ರದ್ದು ಏನೇನು ವರ್ಷನ್ಸ್ ಇರುತ್ತೆ ಅದೆಲ್ಲ ಆ ಮಾಡ್ಯೂಲ್ ಒಳಗಡೆ ರಿಜಿಸ್ಟರ್ ಆಗಿರುತ್ತೆ. ಸೊ ಇವಾಗ ಫಸ್ಟ್ ಒಂದು ಮಾಡ್ಯೂಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದೇ ಹೋಗ್ತಾ ಹೋಗ್ತಾ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾನು ಗೋ ಕೋರ್ಸಿಂದ ನಾನು ಹೆಲೋ ವರ್ಲ್ಡ್ ಫೋಲ್ಡರ್ ಒಳಗಡೆ ಬರ್ತೀನಿ. ಇಲ್ಲಿ ಬಂದ್ಬಿಟ್ಟು ಮಾಡ್ಯೂಲ್ ಕ್ರಿಯೇಟ್ ಮಾಡ್ತೀನಿ. ಈ ಮಾಡ್ಯೂಲ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕಮಾಂಡ್ ಗೋ ಮಾಡ್ ಅಂದರೆ ಮಾಡ್ಯೂಲ್ ಅಂತ, ಇನಿಟ್ ಅಂದರೆ ಇನಿಷಿಯಲೈಸ್ ಮಾಡು ಮಾಡ್ಯೂಲ್ನ ಅಂತ. ಆಮೇಲೆ ಆ ಮಾಡ್ಯೂಲ್ ಹೆಸರು ಕೊಡಬೇಕು. ಈ ಕೇಸಲ್ಲಿ ಹೆಲೋ ವರ್ಲ್ಡ್ ನಂದು ಮಾಡ್ಯೂಲ್. ಎಂಟರ್ ಕೊಟ್ಟರೆ ಅದು ಮಾಡ್ಯೂಲ್ ಕ್ರಿಯೇಟ್ ಆಗುತ್ತೆ. ಸೊ ನಾನಿಲ್ಲಿ ಹೆಲೋ ವರ್ಲ್ಡ್ ಒಳಗಡೆ ಹೋಗಿ ಗೋ ಡಾಟ್ ಮಾಡ್ ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಇದು ಈ ಮಾಡ್ಯೂಲ್ ಅಂತ ಅರ್ಥ. ಇದರಲ್ಲಿ ನಂದು ಮಾಡ್ಯೂಲ್ ಹೆಸರು ಇರುತ್ತೆ. ಆಮೇಲೆ ಗೋಲ್ಯಾಂಗ್ದು ವರ್ಷನ್ ಇರುತ್ತೆ 1.2 3.4. ಈಗ ನಾವು ಇದರಲ್ಲೇ ಇನ್ನೊಂದು ಮೈನ್ ಡಾಟ್ ಗೋ ಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಈ ಫೈಲ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಯಾವತ್ತಿದ್ರೂ ಮೈನ್ ಡಾಟ್ ಗೋ ಫೈಲ್ ಒಳಗಡೆ ಪ್ಯಾಕೇಜ್ ಮೈನ್ ಅಂತ ಬರಿಬೇಕು. ಇದು ಪ್ಯಾಕೇಜ್ಗೆ ಎಂಟ್ರಿ ಪಾಯಿಂಟ್ ಅಂತ ತಿಳಿಸೋಕ್ಕೆ ಇದು ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ನಾನು ಇನ್ನೂ ಈ ಫೈಲ್ನ ಸೇವ್ ಮಾಡಿಲ್ಲ. ನಾನೇನಾದರೂ ಈ ಫೈಲ್ನ ರನ್ ಮಾಡಿದ್ರೆ ಗೋ ರನ್ ಮೈನ್ ಡಾಟ್ ಗೋ ನನ್ನ ಫೈಲು, ಬಟ್ ಈ ಫೈಲಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರನ್ ಮಾಡಿ ಎಂಟರ್ ಒತ್ತಿದ್ರೆ ಅದು ಕೇಳುತ್ತೆ ನನಗೆ ಪ್ಯಾಕೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಒಂದು ಪ್ಯಾಕೇಜ್ ಬೇಕು ಅಂತ. ಸೊ ಪ್ಯಾಕೇಜ್ ಮೈನ್ ಏನು ಹೇಳುತ್ತೆ ಅಂತಂದರೆ ಇದು ಈ ಪ್ಯಾಕೇಜ್ದು ಎಂಟ್ರಿ ಪಾಯಿಂಟ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಕೆಳಗೆ ಬಂದು ನಾನೊಂದು ಫಂಕ್ಷನ್ ಬರಿಬೇಕು. ಎಲ್ಲಿ ಪ್ಯಾಕೇಜ್ ಮೈನ್ ಇರುತ್ತೆ ಅಲ್ಲಿ ಒಂದು ಮೈನ್ ಫಂಕ್ಷನ್ ಇದ್ದೇ ಇರುತ್ತೆ. ಸೊ ಫಂಕ್ಷನ್ ಮೈನ್ ಬರೆದು ನಾನು ಫ್ಲಾರ್ ಬ್ರ್ಯಾಕೆಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡ್ತೀನಿ. ಇದು ಫಂಕ್ಷನ್ದು ಸಿಂಟ್ಯಾಕ್ಸ್. ಇಲ್ಲಿ ನಾನು ಒಂದು ಲೈನ್ನ ಪ್ರಿಂಟ್ ಮಾಡ್ತೀನಿ, ಹೆಲೋ ವರ್ಲ್ಡ್ ಲೈನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡೋಕ್ಕೆ ಗೋಲ್ಯಾಂಗಲ್ಲಿ FMT ಅಂತ ಒಂದು ಪ್ಯಾಕೇಜ್ ಇದೆ. ಇದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ನಾನು FMT ಅಂತ ಟೈಪ್ ಮಾಡಿದ ತಕ್ಷಣ ಅದು ಟೂಲ್ ಟಿಪ್ ಕೊಡುತ್ತೆ ಈ ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ ಟ್ಯಾಬ್ ಒತ್ತಿದ್ರೆ ಅದು ಇಂಪೋರ್ಟ್ ಆಗುತ್ತೆ. ಸೊ ಇದೆಲ್ಲ ನಾವು ಲಾಸ್ಟ್ ವಿಡಿಯೋನಲ್ಲಿ ಒಂದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಗೂಗಲ್ದು ಒಂದು ಎಕ್ಸ್ಟೆನ್ಷನ್ನು. ಅದೇ ಇದೆಲ್ಲ ಟ್ರಿಗರ್ ಮಾಡೋದು. ಸೊ ನಾನು FMT ಡಾಟ್ ನಾನು ನೆಕ್ಸ್ಟು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕಂದ್ರೆ ಎಷ್ಟೊಂದು ಥರ ಪ್ರಿಂಟ್ಸ್ ಇರುತ್ತೆ.
ನಾನು ಇವಾಗ ಲೈನ್ ಪ್ರಿಂಟ್ ಮಾಡಬೇಕು, ಅದಕ್ಕೆ ಪ್ರಿಂಟ್ ln ಒತ್ಬಿಟ್ಟು ಹೆಲೋ ವರ್ಲ್ಡ್ ಅಂತ ಟೈಪ್ ಮಾಡ್ತೀನಿ. ಸೊ ನಾನು ಇವಾಗ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡು ಅಂತ ಅದಕ್ಕೆ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಈ ಫೈಲ್ನ ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ನಾನು ಅದೇ ಕಮ್ಯಾಂಡ್ ಹೊತ್ತಿದ್ರೆ ಗೋ ರನ್ main.go. ರನ್ ಅಂತಂದರೆ ರನ್ ಮಾಡು ಅಂತ, main.go ಅಂತಂದರೆ ಈ ಫೈಲ್ನ ರನ್ ಮಾಡು ಅಂತ. ಸೊ ನಾನು ಎಂಟರ್ ಹೊತ್ತಿದ್ರೆ ಅದು ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡುತ್ತೆ. ಈ ವಿಡಿಯೋನಲ್ಲಿ ನಾವು ಒಂದು ಸಿಂಪಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ನ ರನ್ ಮಾಡಿದ್ವಿ ಗೋಲ್ಯಾಂಗಲ್ಲಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಗೋಲ್ಯಾಂಗಲ್ಲಿ ಏನೇನು ವೇರಿಯೇಬಲ್ಸ್ ಇದೆ, ಯಾವ್ಯಾವ ಥರ ಡಿಫ್ರೆಂಟಾಗಿ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಬೋದು, ಅದೆಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.